ಹಲೋ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಹೆಲ್ತಿ ಗಾರ್ಲಿಕ್ ಲೆಮನ್ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಗಾರ್ಲಿಕ್ಕು ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ, ಹಾಗೆ ಹಾರ್ಟಿಗೆ ಲಿವರಿಗೆ ಗಾರ್ಲಿಕ್ ತುಂಬ ಒಳ್ಳೆಯದು. ಗಾರ್ಲಿಕ್ ಲೆಮನ್ ಒಟ್ಟಿಗೆ ಯೂಸ್ ಮಾಡೋದ್ರಿಂದ ಇಮ್ಯುನಿಟಿ ಸಿಸ್ಟಮ್ನ ಬೂಸ್ಟ್ ಮಾಡುತ್ತೆ. ರೆಸಿಪಿ ಸ್ಟಾರ್ಟ್ ಮಾಡೋದ್ರೊಳಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ ಪ್ಲೀಸ್. ಬಾಣಲೆಗೆ 30 ml ಆಯಿಲ್ ಹಾಕೊತೀನಿ. ನೆಕ್ಸ್ಟು 1/2 ಟೀ ಸ್ಪೂನ್ ಮಸ್ಟರ್ಡ್ ಹಾಕ್ಕೊಂಡಿದ್ದೀನಿ. ಅದು ಚಟಪಟ ಅಂತ ಸಿಡಿಬೇಕು. ಈಗ 1 ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಸ್ವಲ್ಪ ಕೆಂಪಾಗಬೇಕು. ಹಾಗೆ ಇವಾಗ ಆನಿಯನ್ ಹಾಕ್ಕೊತೀನಿ. ಆನಿಯನನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಆಯಿಲ್ ಜೊತೆ. ನೆಕ್ಸ್ಟ್ ಗ್ರೀನ್ ಚಿಲ್ಲಿ ನಾನಿಲ್ಲಿ 1 ಹಾಕ್ಕೊಂಡಿದ್ದೀನಿ, ಬೇಕಾದರೆ 2 ಹಾಕ್ಕೊಬೋದು. ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಇವಾಗ 1 ಸ್ಪೂನ್ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇವಾಗ ಆನಿಯನ್ ಬೇಗ ಸಾಫ್ಟ್ ಆಗುತ್ತೆ. 1/4 ಟೀ ಸ್ಪೂನ್ ಅರಿಶಿನ ಹಾಕ್ತಾಯಿದ್ದೀನಿ. ಆಮೇಲೆ ಆನಿಯನ್ ಇದು ತುಂಬ ಫ್ರೈ ಆಗಬಾರ್ದು, ಸ್ವಲ್ಪ ರಾನೇ ಇರಲಿ. ನೆಕ್ಸ್ಟು ಗಾರ್ಲಿಕ್ ಹಾಕ್ಕೊತೀನಿ. ಗಾರ್ಲಿಕ್ ಎಷ್ಟು ಬೇಕಾದರೂ ಹಾಕ್ಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ಮಿಕ್ಸ್ ಮಾಡ್ಕೊತೀನಿ ಇದನ್ನು. ಹಾಗೆ ತುಂಬ ಫ್ರೈ ಆಗಬಾರ್ದು. ನೆಕ್ಸ್ಟು ಕರಿ ಲೀವ್ಸ್ ಹಾಕ್ಕೊತೀನಿ. ಕರಿ ಲೀವ್ಸ್ ಹಾಕಿ ಹಾಗೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಟೊಮ್ಯಾಟೊ ಹಾಕ್ಕೊತೀನಿ. ಟೊಮ್ಯಾಟೊದು ವಾಟರ್ ಅಷ್ಟು ಡ್ರೈ ಆಗಬೇಕು, ಅಲ್ಲಿ ತನಕ ತಿರುಗಿಸ್ಕೊಬೇಕು. ಇದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ತುಂಬ ಇಷ್ಟ ಆಗುತ್ತೆ. ಹಾಗೆ ಅಷ್ಟು ಇಷ್ಟಪಟ್ಟು ತಿಂತಾರೆ. ಬ್ರೇಕ್ಫಾಸ್ಟಿಂದ ಹಿಡಿದು ಲಂಚು ಡಿನ್ನರು ಎಲ್ಲದಕ್ಕೂ ಮಾಡ್ಕೊಬೋದು. 2 ಮಿನಿಟು ಕ್ಲೋಸ್ ಮಾಡಿಡ್ತೀನಿ, ಟೊಮ್ಯಾಟೊ ಅಷ್ಟು ಸಾಫ್ಟ್ ಆಗಲಿ. ಇವಾಗ ಆಗಿರುತ್ತೆ, ಓಪನ್ ಮಾಡ್ಕೊತೀನಿ. ಟೊಮೆಟೊ ಸಾಫ್ಟ್ ಆಗಿದೆ. ನೆಕ್ಸ್ಟು ಕೊರಿಯಂಡರ್ ಲೀವ್ಸ್ ಹಾಕ್ಕೊತೀನಿ. ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇವಾಗ 1/2 ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಚಿಲ್ಲಿ ಪೌಡ್ರ್ ಎಷ್ಟು ಬೇಕಾದ್ರೂ ಹಾಕೊಬೋದು ಖಾರಕ್ಕೆ. ನೆಕ್ಸ್ಟು 1/2 ಲೆಮನ್ನ ಸ್ಕ್ವೀಸ್ ಮಾಡ್ಕೊಳ್ತೀನಿ. ಇವಾಗ ಎಲ್ಲ ಕಂಪ್ಲೀಟ್ ಮಿಕ್ಸ್ ಮಾಡಿಬಿಡಬೇಕು. ಇವಾಗ ರೈಸ್ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಗೊಜ್ಜು ಎಷ್ಟು ಬೇಕಾದರೂ ಮಾಡಿಕೊಂಡ್ರೆ ಫ್ರಿಜ್ಜಲ್ಲಿ ಇಟ್ಕೊಬೋದು. 15 ಡೇಸ್ ಆದರೂ ಹಾಳಾಗಲ್ಲ, ಹಾಗೆ ಇರುತ್ತೆ. ಯಾವಾಗ ಬೇಕಾದರೂ ರೈಸಿಗೆ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ಬೋದು. ಆಹಾ, ರುಚಿ ರುಚಿಯಾದ ಗಾರ್ಲಿಕ್ ಲೆಮನ್ ರೈಸ್ ರೆಡಿ ಆಗಿದೆ. ನೀವು ಟ್ರೈ ಮಾಡಿ, ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರಿಲೇಬೇಡಿ ಪ್ಲೀಸ್.